ನೀವೆಲ್ಲ ವಿರೋಧ ಮಾಡಿದ್ರಿ, ನನಗೆ ಗೊತ್ತಿದೆ ನೀವೆಲ್ಲ ಹೊಗಳೋದಿಲ್ಲ ಅಂತ ಗೊತ್ತಿದೆ. ಆದರೂ ಏನ್ ಹೇಳಿದ್ರಿ? ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಸಿಗಲ್ಲ ಅಂತೆಲ್ಲ ಹೇಳಿದ್ರಿ. ನೀವಷ್ಟೇ ಅಲ್ಲ, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ನರೇಂದ್ರ ಮೋದಿಯವರು ಕೂಡ ಟೀಕೆ ಮಾಡಿದರು. ಆಮೇಲೆ ಏನ್ ಮಾಡಿದ್ರಿ? ಇದೆಲ್ಲ ಹೇಳಿದ ಮೇಲೆ, ಟೀಕೆ ಮಾಡಿದ ಮೇಲೆ ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಮಾದರಿ ಇದೆಯಲ್ಲ, ಮೋದಿ ಕಿ ಗ್ಯಾರಂಟಿ ಅಂತ ಮಾಡಿದ್ರಿ. ಮೋದಿ ಕಿ ಗ್ಯಾರಂಟಿ, ಮೋದಿ ಕಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದವರು, ವಿರೋಧ ಮಾಡಿದವರು ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ ಮೋದಿ ಕಿ ಗ್ಯಾರಂಟಿ 2024 ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ರು. ಆಮೇಲೆ ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿಬಿಟ್ರಿ ಸರ್. ಆಮೇಲೆ ಅಶ್ವಥ್ ನಾರಾಯಣ್ ಆಮೇಲೆ ಏನಾದ್ರು ಕೇಳ್ರಿ, ಮತ್ತೇನು ಇಂಟ್ರೆಸ್ಟಿಂಗ್ ಇರಲ್ಲ ಸರ್. ಹೇಳಿದಾಗ ಅಲ್ಲೇ ಒಂದ್ ಸ್ವಲ್ಪ ಹಂಗಂತ ಹೇಳಿದ್ರೆ ಎಲ್ಲ ಮಾನ್ಯ ಸದಸ್ಯರುಗಳು ತಾಳ್ಮೆಯಿಂದ ನಿಮ್ಮನ್ನು ಕೇಳಿಸ್ಕೊತಾ ಇದೀವಿ ಸರ್. ಅಶ್ವಥ್ ಅವರೇ, ನಮ್ಮಲ್ಲಿ ಯಾವಾಗಾರ ಮಾತಾಡಿದಾಗ ಆ ಕಡೆ ಕೇಳಿಸ್ಕೊತಾರೆ ಸರ್. ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದೀವಿ. ಆಯ್ತು. ಏನು ಅಂದ್ರೆ ಗ್ಯಾರಂಟಿ ಬಗ್ಗೆ ನಾವ್ ಹೇಳ್ಬೇಕಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದೀವಿ. ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಏನಾರು ಹೇಳಿದ್ದೀರಾ? ಆಯ್ತು, ಈಗ ನಾನು ಬರೀ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ. ಯಾಕಂತಂದ್ರೆ ಸರ್ಕಾರದ ಖಜಾನೆ ದುಡ್ಡು ಕೊಡ್ಲಿಕ್ಕೆ ನೀವು ಆಡಳಿತಗಾರ, ವ್ಯಕ್ತಿ ಪೂಜೆ ಮಾಡ್ತೀರಿ ನೀವು. ಮುಖ್ಯಮಂತ್ರಿ ಮಾತಾಡಬೇಡಿ. ನನ್ನ ವ್ಯಕ್ತಿತ್ವ, ನನ್ನ ಆಡಳಿತ ಗ್ಯಾರಂಟಿ, ಬಿಜೆಪಿ ಈ ಭಾಷಣ ನೀವು ಯಾವತ್ತೂ ಬಳಕೆ ಆಗಿಲ್ಲ. ಅಶ್ವಥ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಮಾತಾಡ್ಲಿಲ್ಲ. ಅವರ ಲಯ ತಪ್ಪು ಅಂತ ಆಗ್ಬಾರ್ದು. ಮುಖ್ಯಮಂತ್ರಿಗಳು ಮಾತಾಡೋದಾದ್ರೂ ತಾವು ಯಾರು ಮಾತಾಡಿದ್ರು ಭಯ ಆಗ್ತಾರೆ. ಆಯ್ತು, ಯಾರು ಮಾತಾಡಿದ್ರು ಅವ್ರು ಭಯ ಆಗ್ತಾರೆ. ಆಯ್ತು. ನೀವು ಬಾಯ ಪ್ರತಿಪಕ್ಷ ನಾವು ಗೌರವದಿಂದ ನಮ್ಮ ನೋಡಿ ಅಶ್ವಥ್ ಅವರೇ, ನೋಡಿ ರಿಪ್ಲೈ ಆಗುತ್ತಾನೆ, ಏನಾಗೇನು ಕೇಳೋವಲ್ಲ. ರಿಪ್ಲೈ ಆಗೋದನ್ನ ಯಾರು ಮಾತಾಡ್ಬೇಕು? ಇವರಿಗೆ ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ತಾವು ಆಯ್ತು ಆಯ್ತು ಸಮಾಧಾನ ಕೂತ್ಕೊಳ್ಳಿ. ಎಲ್ಲರೂ ಮುಖ್ಯಮಂತ್ರಿ ಮುಂದುವರಿಸಿ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ,